ಅದರಲ್ಲೂ ಕೂಡ ನಮ್ಗೆ ಏನಾದ್ರು ಇವಾಗ ಬರ್ತ್ ನಂಬರ್ ಇಂದನೋ ಅಥವಾ ಫುಲ್ಲು ಅಂದ್ರೆ ಕಂಪ್ಲೀಟ್ ಇಸ್ವಿ ನಂಬರು ಟೈಮು ಆ ತರದ್ರಲ್ಲಿ ನಮ್ಗೆ ಡೆಸ್ಟಿನಿ ನಂಬರ್ ಅಂತ ನೀವ್ ಅದನ್ನ ಪರಿಗಣಿಸ್ತೀರಾ ಅಥವಾ ಜಸ್ಟ್ ಒಂದು ಅವ್ರು ಹುಟ್ಟಿದ ಡೇಟ್ ಬರೀ ಒಂದು ದಿನಾಂಕದಿಂದ ಒಂದು ಪರಿಗಣಿಸ್ತೀರಾ ಅದನ್ನ? ಆದ್ರೆ ಒಂದು ಬರೀ ದಿನಾಂಕ ಅಲ್ಲ, ಡೇಟ್ ಮಂತ್ ಇಯರ್. ಓಕೆ, ಡೇಟ್ ಮಂತ್ ಇಯರ್. ನೀವು ಜಾಸ್ತಿ ಕುತೂಹಲ ಇದ್ರೆ ಇನ್ನೊಂದು ತೋರಿಸ್ತೀನಿ, ನ್ಯೂಮೆಸ್ಮ್ಯಾಟಿಕ್ಸ್. ಓಕೆ, ಇದು ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ದಿನ. ಇದು 5/2/62, 5ನೇ ತಾರೀಕು. ನೀವು ಹುಟ್ಟಿದ ದಿನಾಂಕನಾ? ಯಾವುದೋ ಒಂದು ಮುಖ್ಯವಾದ ದಿನ. ಜ್ಯೋತಿಷದ ಪ್ರಕಾರನೇ ನಾನು ಹುಟ್ಟಿರ್ಲಿಲ್ಲ ಆ ಡೇಟ್ಗೆ. ಜ್ಯೋತಿಷದ ಪ್ರಕಾರನೇ 5/2/62, 5ನೇ ತಾರೀಕು 2ನೇ ತಿಂಗಳು 62ನೇ ಇಸ್ವಿ ಬೆಳಿಗ್ಗೆ 8 ಗಂಟೆಗೆ ಒಂದು ದೊಡ್ಡ ಘಟನೆ ನಭೋಮಂಡಲದಲ್ಲಿ ನಡೀತು. ಅಷ್ಟಗ್ರಹ ಕೂಟ ಅಂತ. ಆವಾಗಲೇ ಕುಂಭಯುಗ ಶುರುವಾಗಿದ್ದು. ಕುಂಭಯುಗ ಆವತ್ತಿಂದ 2150 ವರ್ಷ. ಆವತ್ತಿನ ಡೇಟ್ಗೆ ಒಂದು ಕರೆನ್ಸಿ ಇಟ್ಟಿದ್ದೀನಿ ನೋಡಿ. ಈ ಡೇಟ್, ಆ ಗ್ರಹಗತಿಗಳು, ಆ ನಭೋಮಂಡಲದ ಇವೆಂಟು, ಆಕಾಶ ಕಾಯಿಗಳು, 8 ಗ್ರಹ ಒಂದೇ ಮನೆಯಲ್ಲಿದ್ದು. 9 ಗ್ರಹದಲ್ಲಿ 8 ಗ್ರಹ ಒಂದೇ ಮನೆಯಲ್ಲಿದ್ದು. ಅಂಡ್ ಕೋಇನ್ಸಿಡೆಂಟ್ಲಿ ನಿಮ್ಗೆ ಆ ನೋಟ್ ಸಿಕ್ಕಿದೆ, ನೀವು ಅದನ್ನ ಕಲೆಕ್ಟ್ ಮಾಡಿರೋದಾ? ಮಾಡಿದ್ದೀನಿ. ಇದನ್ನ ಚೇಂಜ್ ಮಾಡಕ್ಕಾಗುತ್ತಾ? ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಆಗಲ್ಲ. ಆ ಅಷ್ಟಗ್ರಹ ಕೂಟ ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಈ ಡೇಟ್ ಇವೆಂಟ್ ನ ಚೇಂಜ್ ಮಾಡಕ್ ಆಗೋದೇ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ನೇ ನೀವು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ನಮ್ಮ ಪ್ರೇಕ್ಷಕರು ಅವರು ಡೇಟ್ ಆಫ್ ಬರ್ತ್ನ ಅವ್ರು ಚೇಂಜ್ ಮಾಡಕ್ ಆಗಲ್ಲ. ಇನ್ ಮಿಕ್ಕಿದ್ ನನಗ್ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಬಹಳ ಜನ ನ್ಯೂಮರಾಲಜಿ ಅಂದ್ರೆ 1 ನಂಬರ್ ಅಂದ್ರೆ ಅವ್ರದ್ದು ಬರ್ತ್ ನಂಬರು ಅಥವಾ ಡೆಸ್ಟಿನಿ ನಂಬರು, 1 ಅನ್ನೋರು ಹೆಂಗಿರ್ತಾರೆ, 2 ಅನ್ನೋರು ಹೇಗಿರ್ತಾರೆ, 3 ಅನ್ನೋರು ಹೇಗಿರ್ತಾರೆ, ಇವಾಗ ಅದ್ರದ್ದು ತುಂಬಾನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರೂಜಿ. ಸ್ಟಾರ್ಟ್ ಆಗೋದಲ್ಲ, ಆಗ್ಲಿಂದಾನೇ ಇದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಂಬರ್ 1, ನಂಬರ್ 2, ನಂಬರ್ 3 ಸೆಲ್ಫ್ ಡಿಸ್ಕವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋಕೆ ಅರ್ಥ ಆಗುತ್ತೆ. 4, 5, 6 ಅದೇ ಪ್ರತಿಯೊಂದು 30, 31ರವರೆಗೂ, 1ರಿಂದ 31ರವರೆಗೂ ದಿನಾಂಕಗಳಿದೆಯಲ್ಲ, ಜನ್ಮ ದಿನಾಂಕಗಳು, ಅದು ನಿನಗೆ ನಿನ್ನನ್ನು ನೀನ್ ಕಂಡುಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಮೊದಲು ಕುಟುಂಬಗಳಿದ್ವು. ನಿನಗೆ ನೋಡಪ್ಪ ನೀನು ಹಿಂಗೆ ತಪ್ಪು ಸರಿ ಅಂತ ಹೇಳೋರ್ಗೆ ಜನಗಳಿದ್ರು, ಹಿರಿಯರಿದ್ರು. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಸಿಂಗಲ್ ಚೈಲ್ಡ್ ಫ್ಯಾಮಿಲೀಸು, ವರ್ಕಿಂಗ್ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಸೀನಿಯರ್ ಸಿಟಿಸನ್ಸು ಬೇರೆ ಬೇರೆ ಕಡೆ ಇದ್ದಾರೆ. ಫ್ಯಾಮಿಲಿ ಸಿಸ್ಟಮು, ಪ್ರಪಂಚದ ನೀತಿ ಬದಲಾಗಿದೆ. ಸೆಲ್ಫ್ ಡಿಸ್ಕವರಿಗೆ ಅವಕಾಶನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ನ್ಯೂಮರಾಲಜಿ, ವೇದಿಕ್ ನ್ಯೂಮರಾಲಜಿ ಇದೆಯಲ್ಲ, ಇಂಥ ತಾರೀಖಲ್ಲಿ ನಾನು ಹುಟ್ಟಿದ್ದು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಆ ತಾರೀಖನ್ನ ಡೀಪರ್ ಮೀನಿಂಗ್ ಸ್ಟಡಿ ಮಾಡಿದಾಗ ಸೆಲ್ಫ್ ಡಿಸ್ಕವರಿಗೆ ಸಹಾಯ. ಅವಾಗ ಅವರ ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅದರಲ್ಲಿ ಡಿಸಿಷನ್ಸ್ ತಗೊಳ್ಳೋಕೆ, ರಿಲೇಶನ್ಶಿಪ್ಸ್ ಆಗಿರ್ಬೋದು. ಸೊ ಡಿಸಿಷನ್ಸ್ ತಗೊಳ್ಳೋಕೆ ಅವ್ರಿಗೊಂದು ಮಾರ್ಗದರ್ಶನ ಕೊಡುತ್ತೆ. ಡಿಸಿಷನ್ಸ್ ತಗೊಳ್ಳೋ ಒಂದು ಬೆಟರ್ ಇನ್ಪುಟ್ ಸಿಗುತ್ತೆ ನಿಮ್ಗೆ. ಸೆಲ್ಫ್ ಡಿಸ್ಕವರಿಗೆ ಸಹಾಯ ಹಾಗೆ. ಸೊ ಹಂಗಂದ್ರೆ ನಾವು ಸರಿಯಾಗಿ ನಂಬರ್ಸ್ ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬರೀ ಇಷ್ಟು ಅಂದ್ರೆ, ನೀವು ಇವಾಗ ಹೇಳಿದ್ರಲ್ಲ, ಇವಾಗ ನಾವು ಏಂಜಲ್ ನಂಬರ್ಸ್ ನ ನೋಡ್ತೀವಿ, ನೀವು ಅದೇ ತರ ಕರೆನ್ಸಿ ನೋಟ್ಸ್ ಕೂಡ ಮಾಡಿದೀರಾ. ಸೊ ಅದು ಏನಪ್ಪ ಅವಾರ್ಡ್ ಕೂಡ ಸಿಕ್ಕಿದೆ. ಬಟ್ ಈ ಒಂದು ಹಾದಿನಲ್ಲಿ ಇವಾಗಿನ ರೆಕಾರ್ಡ್ ಆಗಿದೆ ಕೂಡ, ಕರೆಕ್ಟ್. ಬಟ್ ಯಾವ ಇದಕ್ಕೂ ಕಮ್ಮಿ ಇಲ್ಲ ನೀವು ಇದನ್ನ ಮಾಡಿರುವಂತ ಒಂದು ಸಾಧನೆಗೆ. ಆದ್ರೆ ಇವಾಗಿನ ಒಂದು ಜೆನ್ಸಿ ಪೀಪಲ್ಗೆ ನಂಬರ್ಸ್ ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಗುರುಜಿ? ಅಲ್ಲಿ ನಂಬರ್ಸ್ ಅಲ್ಲಿ ಗ್ರಹಗಳಲ್ಲಿ ಶತ್ರು ಗ್ರಹ, ಮಿತ್ರ ಗ್ರಹ ಇದೆಯಲ್ಲ, ಹಾಗೆ ಸಂಖ್ಯೆಗಳಲ್ಲಿ ಶತ್ರು ಸಂಖ್ಯೆಗಳು, ಮಿತ್ರ ಸಂಖ್ಯೆಗಳು ಇದೆಯಲ್ಲ, ಆತರ ಇರುತ್ತಾ? ಅದು ಇರುತ್ತೆ. ಅದು ಯಾವ ಅಂತ ನೀವು ಒಂದ್ ಸ್ವಲ್ಪ ಸಿಂಪಲ್ ಹೇಳಿದ್ರೆ ಒಂದು ಟೇಬಲ್ ಸಿಗುತ್ತೆ, ರೆಡಿಮೇಡ್ ಟೇಬಲ್ ಸಿಗುತ್ತೆ. ಅದು ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಶತ್ರು ಗ್ರಹ, ಮಿತ್ರ ಗ್ರಹ ಅಂತ ಇರುತ್ತೆ. ಓಕೆ, ಜ್ಯೋತಿಷದಲ್ಲಿ, ಸಂಖ್ಯಾಶಾಸ್ತ್ರದಲ್ಲಿ ಇವಾಗ 1, 8 ಆಗಲ್ಲ. ಅಂದ್ರೆ 1ಕ್ಕೆ 8 ಆಗಲ್ಲ, 8ಕ್ಕೆ 1 ಆಗಲ್ಲ. ಇವೆಲ್ಲ ಸೇರಿದಾಗ ಒಂದೇನೆ. 1ಕ್ಕೆ 8 ನೋಡಪ್ಪ, 1ನೇ ತಾರೀಕು
10ನೇ ತಾರೀಕು 19ನೇ ತಾರೀಕು 28ನೇ ತಾರೀಕು ಜನಿಸಿದಂಥ ವ್ಯಕ್ತಿ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ, ಶುಭ ಕಾರ್ಯ ಮಾಡಬೇಕಾದ್ರೆ ಫ್ರೆಂಡ್ಲಿ ನಂಬರ್ಸ್ ದಿವಸ ಶುರು ಮಾಡಿ. ಓಕೆ. ಎನಿಮಿ ನಂಬರ್ಸ್ ದಿವಸ ಶುರು ಮಾಡಬೇಡಿ, ಡಿಲೇಸ್ ಆಗುತ್ತೆ, ಕಾನ್ಫ್ಲಿಕ್ಟ್ಸ್ ಇರುತ್ತೆ ಅಂತೆಲ್ಲ ಹೇಳ್ಬೋದು. ಅದನ್ನೇ ಹೇಳೋದು ಸೆಲ್ಫ್ ಡಿಸ್ಕವರಿಗೆ ಬಹಳ ಸಹಾಯ. ಸೊ ಅದೇ ಇವಾಗಿನ ಜನರೇಷನ್ಗೆ ನೀವು ಹೇಳಬೇಕಾಗಿರುವಂತ ಮಾಹಿತಿ. ಅದು ಜನ್ಜಿಗೆ ಬಟ್ ದೇ ಆರ್ ಆಲ್ ಮೋರ್ ಅಂದ್ರೆ ಇವಾಗಿನ ಜೆನ್ಸಿ ಪೀಪಲ್ ಅಥವಾ ಇವಾಗಿನವ್ರಿಗೆ ಅಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಮತ್ತೆ ಇವಾಗ ಕಲರ್ ಥೆರಪೀಸ್ ಕೂಡ ಬಂದಿದೆ. ಅದನ್ನೆಲ್ಲ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡು ತಿಳ್ಕೊಂಡು ಪಾಲಿಸ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ ಪ್ರೇಕ್ಷಕರೇ, ನಾವು ಎಲ್ಲ ಸದಾ ಕಾಲ 24 ಗಂಟೆ ಕಲರ್ಗಳಿಂದ ಸುತ್ತುವರೆದಿರ್ತೀವಿ. ನಾವು ವಿ ಆರ್ ಆಲ್ವೇಸ್ ಸರೌಂಡೆಡ್ ಬೈ ಕಲರ್ಸ್. ಯೋಚನೆ ಮಾಡಿ, ಹಿಂಗೆ ತಿರುಗಿ ಒಂದು ಕಲರ್, ಹಿಂಗೆ ತಿರುಗಿ ಒಂದು ಕಲರ್, ಹಂಗೆ ತಿರುಗಿ ಒಂದು ಕಲರ್. ಬಣ್ಣ ಇಲ್ದಿರ ನಮ್ಮ ಜೀವನನೇ ಇಲ್ಲ. ಆದ್ರೆ ಇವಾಗಿನ ಒಂದು ಜನರೇಷನ್ಗೆ ಬಹಳ ನಂಬ್ತಾರೆ ಕೂಡ, ಮಾಡ್ತಾರೆ, ಪಾಲಿಸ್ತಾರೆ, ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ. ಆದ್ರೆ ಅದ್ರ ಜೊತೆ ಹೇಳೋರು ಇದಾರೆ, ಈ ತರ ಅಸ್ಟ್ರಾಲಜರ್ಸು ಏನೋ ಒಂದು ಏನಪ್ಪ ಮ್ಯಾನಿಪುಲೇಟಿವ್ ಆಗಿ ಮಾಡ್ತಾರೆ, ಮ್ಯಾನಿಪುಲೇಟಿವ್ ಆಗಿ ಏನೋ ಹೇಳಿರ್ತಾರೆ. ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ಅಥವಾ ಏನಪ್ಪ ಸಂಖ್ಯಾಶಾಸ್ತ್ರದವರೇ ಆಗಿರ್ಬಹುದು, ಅಥವಾ ಕೈ ನೋಡಿ ಹೇಳೋ ಶಾಸ್ತ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಮ್ಯಾನಿಪುಲೇಟಿವ್ ಆಗಿ ಮ್ಯಾನಿಪುಲೇಷನ್ ಅಷ್ಟೇ. ಇದು ಒಂದು ಫಿಯರ್, ನಮ್ಮ ಸೈಕಲಾಜಿಕಲ್ ನ ಓದ್ಕೊಂಡು ಅವ್ರು ಹೇಳ್ತಾರೆ. ಆ ತರ ಒಂದು ಭ್ರಮೆನಲ್ಲೂ ಇರಬಾರ್ದು ಅಲ್ವಾ? ಆ ಸಬ್ಜೆಕ್ಟ್ ಮಾತಾಡೋದು ಬೇಡ. ಯಾಕೆ ಅಂತಂದ್ರೆ ಆ ಭ್ರಮೆನ ಹೋಗಿಸ್ಬೇಕು. ಯಾಕೆ ಅಂತಂದ್ರೆ ಕೇಳೋ ಕ್ಲೈಂಟ್ ಯಾವ ಮನಸ್ಥಿತಿಯಲ್ಲಿ ಇರ್ತಾನೆ, ಕರೆಕ್ಟ್. ಹೇಳೋ ಅಸ್ಟ್ರಾಲಜರು ಅವನು, ನಾನು ಆವಾಗಲೇ ಹೇಳ್ದಂಗೆ 3 ಸ್ಟೇಜಸ್ ಆಫ್ ಮೈಂಡ್ ಅಲ್ಲಿ. ಕರೆಕ್ಟ್. ಹಂಗೆ ಒಂದು ಕ್ವಿಕ್ ಒಂದು ರ್ಯಾಪಿಡ್ ಫೈರ್ ತರ ಮಾಡೋಣ. ನಾನೊಂದು ಹೇಳ್ತೀನಿ, ನೀವು ತುಂಬಾ ಟೈಮ್ ತಗೋಬಾರ್ದು, ಬಟ್ ಅಂತ ಆನ್ಸರ್ ಹೇಳ್ಬೇಕು. 1 ನಂಬರ್ ಯು ಪರ್ಸನಲಿ ಫೀಲ್ ಇಟ್ ಈಸ್ ವೆರಿ ಪವರ್ಫುಲ್ ಅಂತ. ಯಾವ ನಂಬರ್? 333. ಓಕೆ, ಇವಾಗ 333 ಅಲ್ಲದೆ ಜಸ್ಟ್ ಸಿಂಗಲ್ ಡಿಜಿಟ್ ಹೇಳೋದಿದ್ರೆ ಯಾವುದು ತುಂಬಾ ಪವರ್ಫುಲ್ 1 ರಿಂದ 10ರಲ್ಲಿ? 8. ಲಕ್ಕಿ ನಂಬರ್ ಅಥವಾ ಡೆಸ್ಟಿನಿ ನಂಬರ್ ಅಂತ ನಾವ್ ಏನ್ ಅಂತೀವಲ್ಲ, ಸೊ ಅದರಲ್ಲಿ 1 ಲೈನ್ ನೀವು ಫಸ್ಟ್ ತಗೊಳ್ಳೋದು ಲಕ್ಕಿ ನಂಬರ್ ಅಂತಾನ, ಡೆಸ್ಟಿನಿ ನಂಬರ್ ಅಂತಾನ ಪಿಕ್ ಮಾಡೋದು? ಅಲ್ಲ, ವಿತ್ ಮಾಸಸ್ ಲಕ್ಕಿ ನಂಬರ್, ವಿತ್ ಮಾಸಸ್, ವಿತ್ ಕ್ಲಾಸಸ್ ಡೆಸ್ಟಿನಿ ನಂಬರ್. ಓಕೆ. ಇವಾಗ ಅದರಲ್ಲಿ ಸ್ವಲ್ಪ ಎಲಾಬರೇಟೆಡ್ ಆಗಿ ಕೇಳ್ಬೇಕಂದ್ರೆ ಲಕ್ಕಿ ನಂಬರ್ನ ಹೆಂಗೆ ಪರಿಗಣಿಸೋದು, ಡೆಸ್ಟಿನಿ ನಂಬರ್ನ ಹೆಂಗೆ ಪರಿಗಣಿಸೋದು? ಒಂದು ಕೆಲಸ ಮಾಡಿ, ನಿಮ್ಮ ವಯಸ್ಸು ಎಷ್ಟೇ ಇರಲಿ, ನಿಮ್ಮ ಜೀವನದ ಫಾಸ್ಟ್ ಸ್ಟಾಕ್ ತಗೊಳ್ಳಿ. ಯಾವತ್ತು ಒಳ್ಳೆಯದಾಗಿದೆ ನಿಮಗೆ. ಯುವರ್ ಫೀಲ್ ಗುಡ್ ಫ್ಯಾಕ್ಟರ್ ಈಸ್ ಗುಡ್ ವೆನ್ ಆನ್ ವಿಚ್ ಡೇ. ಫೀಲ್ ಗುಡ್ ಯಾವತ್ತಾಗಿದೆ ಅದನ್ನು ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸಿಂಪಲ್, ವೆರಿ ನೈಸ್. ಸೊ ಅವಾಗ ಲಕ್ಕಿ ನಂಬರ್ ನಮ್ಗೆ ಕಾಣಿಸ್ಬಿಡುತ್ತೆ. ಯಾವ ಒಂದು ಅಸ್ಟ್ರಾಲಜರ್ ಹತ್ರನೇ ಹೋಗೋದ್ ಬೇಕಾಗಿಲ್ಲ ಅಂತ ಒಂದು ಸ್ಟಾಕ್ ತಗೊಳ್ಳಿ. ನಿಮ್ ಲೈಫ್, ಪಾಸ್ಟ್ ಲೈಫ್ ಸ್ಟಾಕ್ ತಗೊಳ್ಳಿ. ನಿಮ್ ವಯಸ್ಸು ಎಷ್ಟೇ ಇರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು. ದೇರ್ ಆರ್ ಫೀಲ್ ಗುಡ್ ಡೇಸ್, ಫೀಲ್ ಬ್ಯಾಡ್ ಡೇಸ್ ಅಲ್ವಾ? ಫೀಲ್ ಗುಡ್ ಡೇಸ್ ಯಾವತ್ತಾಗಿದೆ ಅವತ್ತು ತಗೊಳ್ಳಿ, ಸ್ಟಾಕ್ ತಗೊಳ್ಳಿ. ಸೊ ಅದನ್ನ ನಾವು ಲಕ್ಕಿ ನಂಬರ್ ಅಂತ ಪರಿಗಣಿಸ್ಕೊಡಿ. ಡೆಸ್ಟಿನಿ ನಂಬರ್ ಅಂತಂದ್ರೆ ಡೆಸ್ಟಿನಿ ದೊಡ್ಡ ಘಟನೆಗಳು, ತಿರುವುಗಳು, ಲೈಫ್ ಚೇಂಜಿಂಗ್ ಇವೆಂಟ್ಸ್, ಅದು ಡೆಸ್ಟಿನಿ ನಂಬರ್. ನಮ್ಗೆ ಇವಾಗ ಯಾವ್ದ್ರಲ್ಲಿ ಒಳ್ಳೇದಾಗತ್ತೆ, ಯಾವ್ದ್ರಲ್ಲಿ ಒಳ್ಳೇದಾಗಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ನಿಮಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅದೇನೋ ನಮ್ಗೆ ಇಂಟ್ಯೂಷನ್ ಕೊಡತ್ತಾ ಆ ತರದ್ದೇನಾದ್ರೂ? ಅಥವಾ ನೀವ್ ಹೇಳ್ದಂಗೆ ಇವಾಗ ಈ ನಂಬರ್ಸ್ ಎಲ್ಲ ಕಾಣಿಸಿದ್ರೆ ಅದರಿಂದ ನಾವು ಪಾತನ್ನ ಕಂಡ್ಕೋಬೇಕಾ? ಆದ್ರೆ ದಿಸ್ ಈಸ್ ಓನ್ಲಿ, ಇವಾಗ ಇಷ್ಟೊತ್ತು ಸ್ಪಿರಿಚುವಲ್ ನ್ಯೂಮರಾಲಜಿ ತೋರಿಸೋದ್ನಲ್ಲ ಫೈಲು, ದಿಸ್ ಈಸ್ ಓನ್ಲಿ ಇಂಡಿಕೇಟಿವ್ ಸೈನ್ಸ್. ಇಂಡಿಕೇಟಿವ್ ಸೈನ್ಸ್, ನಾಟ್ ಎ ಫ್ಯಾಟಲಿಸ್ಟಿಕ್ ಸೈನ್ಸ್. ಅದೇ ಅಷ್ಟೇ ಇದೇ ಕೊನೆ ಅನ್ಕೋಬೇಡಿ. ಇಂಡಿಕೇಟಿವ್ ಸೈನ್ಸ್. ಅಸ್ಟ್ರಾಲಜಿ ಮಿತ್ ನೀವು ಬ್ರೇಕ್ ಮಾಡಬೇಕು ಅಂತಂದ್ರೆ ಅದೇನು? ಹೇಳಿದ್ನಲ್ಲ, ಅಸ್ಟ್ರಾಲಜಿ ಹೆಲ್ಪ್ ತಗೊಳ್ಳಿ. ಖಂಡಿತ. ಯಾಕೆ ಅಂದರೆ ಅಸ್ಟ್ರಾಲಜಿ ಈಸ್ ವರ್ಲ್ಡ್ಸ್ ಓಲ್ಡೆಸ್ಟ್ ಹೆಲ್ಪಿಂಗ್ ಪ್ರೊಫೆಷನ್. ಅಸ್ಟ್ರಾಲಜಿ ಇರೋದೇ ಸಹಾಯ ಮಾಡೋಕ್ಕೆ. ಓಲ್ಡ್ ಡೆಫಿನೇಷನ್ ಆಫ್ ಅಸ್ಟ್ರಾಲಜಿ ಈಸ್ ಆರ್ಟ್ ಅಂಡ್ ಸೈನ್ಸ್ ಆಫ್ ಪ್ರಿಡಿಕ್ಟಿಂಗ್ ದಿ ಇವೆಂಟ್ ದಟ್ ಸರ್ವ್ಸ್ ಓನ್ಲಿ ದಿ ಪರ್ಪಸ್ ಆಫ್ ಫಿಯರ್ ಆಫ್ ಫ್ಯೂಚರ್. ನಾನು ಡಿಫೈನ್ ಮಾಡಿರೋದು, ಪಬ್ಲಿಷ್ ಮಾಡಿರೋದು, ಅಸ್ಟ್ರಾಲಜಿ ಈಸ್ ದಿ ಆರ್ಟ್ ಅಂಡ್ ಸೈನ್ಸ್ ಆಫ್ ಹೆಲ್ಪಿಂಗ್ ಎ ಪರ್ಸನ್ ಇನ್ ಡಿಸ್ಟ್ರೆಸ್. ಕರೆಕ್ಟ್.
ಅಸ್ಟ್ರಾಲಜಿ ಈಸ್ ದಿ ಆರ್ಟ್ ಅಂಡ್ ಸೈನ್ಸ್ ಆಫ್ ಹೆಲ್ಪಿಂಗ್ ಎ ಪರ್ಸನ್ ಇನ್ ಡಿಸ್ಟ್ರೆಸ್. ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನ ಅಳವಡಿಸ್ಕೊಂಡು, ಎಸ್, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕೇಳ್ಕೊಂಡು ನಮ್ಮ ಜೀವನದ ಗುರಿ ಹಿಂದೆ ನಾವು ಹೋಗ್ತಾ ಇದ್ರೆ ನಾವು ಒಂದು ಒಳ್ಳೆಯ ಗುರಿಯನ್ನ ಮುಟ್ಟಕ್ಕೆ ಸಾಧ್ಯವಾಗತ್ತೆ ಅಂತ ನೀವು ಹೇಳೋದು. ನಾನು ಜನ್ಜಿಗೆ ಹೇಳೋದಿಷ್ಟೇ, ಫ್ರೆಂಡ್ಲಿ ಅಸ್ಟ್ರಾಲಜರ್ಸ್ನ ಹುಡುಕಿ, ಫಿಲಾಸಫರ್ ಅಸ್ಟ್ರಾಲಜರ್ಸ್ನ ಹುಡುಕ್ಬೇಡಿ. ಯಾಕಂದ್ರೆ ಈ ಜಪ ಮಾಡಿ, ಹೋಮ ಮಾಡಿ, ಹವನ ಮಾಡಿ ಅದು ಬೇಡ, ಒಳ್ಳೆಯದೇ ಅದು ಬೇಡ, ಅಲ್ವಾ? ಅದು ಬೇಡ. ಅದು ಫ್ರೆಂಡ್ಲಿ ಫಿಲಾಸಫರ್ ಅಂದ್ರೆ ಹಂಗಿರು ಹಿಂಗಿರು ಅದಲ್ಲ. ಫ್ರೆಂಡ್ಲಿ ಅಸ್ಟ್ರಾಲಜರ್ನ ಕಂಡುಕೊಳ್ಳಿ. ಫಿಲಾಸಫರ್ ನೀನು ಆ ವೇದಾಂತ ಅದು ಇದು ಹೇಳಿ, ಕೊನೆಗೆ ನಾವೆಲ್ಲ ಮೊರೆ ಹೋಗೋದು ದೇವ್ರಿಗೇನೆ. ಕೊನೆಗೆ ನಾವು ಎಲ್ಲರೂ ಮೊರೆ ಹೋಗೋದು ದೇವ್ರಿಗೇನೆ.